ಫ್ರೆಂಡ್ಸ್, ನಾನು ಏನೆಲ್ಲ ಶಾಪಿಂಗ್ ಮಾಡ್ಕೊಂಬಂದೆ ಜೋಯಾಲುಕಾಸಿಂದ ಅಂತ ಇವತ್ತು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ನಿನ್ನೆ ವೀಡಿಯೋದಾಗ ಅಷ್ಟೇನು ತೋರಿಸಿಲ್ಲ. ಮತ್ತು ಇವತ್ತು ಪೂಜೆ ಎಲ್ಲ ಮುಗೀತು. ನಂದು ಅಕ್ಷಯ ತೃತೀಯದ ಪೂಜೆನೇ ಸರ್ ನಿನ್ನೆ ಅಕ್ಷಯ ತೃತೀಯ ಪೂಜೆ ಎಲ್ಲ ಮುಗಿಸಿ ನಾನು ಇವತ್ತೆಲ್ಲ ತೆಗೆದಿದ್ದೀನಿ. ಆಮೇಲೆ ಒಂದಿಷ್ಟು ನಾನು ಎಣ್ಣೆ ಹಾಕ್ಕೊಂಡಿನಿ. ಆಮೇಲೆ ಇನ್ನೊಂದು ನಾನು ತೊಗೊಂಡಿರೋಂಥ ಒಂದು ಲಕ್ಷ್ಮೀ ಮೂರ್ತಿ ಏನಿದೆ ಅದು ನನ್ನ ಹತ್ರ, ಅಂದರೆ ಈಗ ನಾನು ತೋರಿಸಲ್ಲ ಅದು, ಯಾಕಂದರೆ ನಾನು ತೆಗೆದಿಟ್ಟಿದ್ದೀನಿ. ಪೂಜೆ ಮಾಡಿದ್ಮೇಲೆ ಅದನ್ನು ತೆಗೆದಿಟ್ಟಿನಿ. ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ದಿವಸ ತೆಗೆದು ಬೇಡ ಅಂಥೇಳಿ ಅದನ್ನು ನಾನು ನಿಮಗೆ ಮುಂದಿನ ಯಾವಾಗಾರ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಮೊದಲು ಏನಪ್ಪ ಅಂದರೆ ನಿನ್ನೆ ಪೂಜೆ ಇಟ್ಟಿದ್ನಲ್ಲ, ಪೂಜೆ ವೀಡಿಯೋದಲ್ಲಿ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತಾ. ಸೊ ಒಂದನ್ನು ನಾನು ಕಾಲಲ್ಲಿ ಪೂಜೆಯಿಂದ ತೆಗೆದ ಮೇಲೆ ಹಾಕ್ಕೊಂಡಿದ್ದೆ. ಈ ಗೆಜ್ಜೆ ನಾನು ಇಲ್ಲಿ ಬಂದು ತೊಗೊಂಡೆ. ಇದು ಜೋಯಾಲುಕಾಸ್ದಲ್ಲ, ಇಲ್ಲಿ ಬಂದೆ ನಾನು ತೊಗೊಂಡೆ. ಇದು ನಾರ್ಮಲ್ ಡಿಸೈನ್. ಸೊ ನೋಡಿರಿ, ಇದು ನಾರ್ಮಲ್ ಡಿಸೈನು. ಸೊ ಭಾಳ ದಿವಸ ಆಗಿತ್ತು ನಾನು ಗೆಜ್ಜೆ ಹಾಕಿ, ಭಾಳ ದಿವಸ ಆಯ್ತು, ಭಾಳ ವರ್ಷನೇ ಆಯ್ತು ಅನ್ಕೋತೀನಿ. ಹಾಕ್ಕೊಂಡಿರಲಿಲ್ಲ ನಾನು. ಸೊ ಈ ಒಂದು ಗೆಜ್ಜೆ ಮತ್ತು ಈ ಕಾಲುಂಗ್ರ, ಈ ಎರಡು ಕಾಲುಂಗ್ರ ನಾನು ನಿನ್ನೆ ತೊಗೊಂಡು ಬಂದು ಪೂಜೆಗೆ ಇಟ್ಟಿದ್ದೀನಿ. ನಿನ್ನೆ ದಿನ ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅಂದರೆ ಇವು ಗೆಜ್ಜೆ, ಕಾಲುಂಗ್ರ, ದೇವರ ಫೋಟೋ, ನಿನ್ನೆ ಏನು ಪೂಜೆಗೆ ಇಟ್ಟಿದ್ದಲ್ಲ ಆ ದೇವರ ಫೋಟೋ ಮತ್ತು ಪೂಜಾ ಸಾಮಾನುಗಳು, ಇವನ್ನ ನಾನು ನಿನ್ನೆ ಪರ್ಚೇಸ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಜೋಯಾಲುಕಾಸಲ್ಲಿ ಒನ್ ಡೇ ಬಿಫೋರ್ ನಾನು ಶಾಪಿಂಗ್ ಮಾಡ್ಕೊಂಬಂದಿನಿ. ಇದು ಸೊ ಒಂದು ಕಾಲಲ್ಲಿ ನಾನು ಆಲ್ರೆಡಿ ಹಾಕ್ಕೊಂಡಿನಿ. ಸೊ ಇದನ್ನು ಒಂದು ಹಾಕೊಂಡ್ಬಿಡ್ತೀನಿ. ಸೊ ಕಾಲುಂಗ್ರ ನಾನು ಹಾಕ್ಕೊಂಡಿನಿ. ಆ್ಯಕ್ಚುಲಿ ನಾನು ಹಾಕೋಬೇಕಂತಲೇ ತೊಗೊಂಬಂದಿದ್ದೆ, ಪೂಜೆ ಕಿಟ್ಟು ನಾನು ಹಾಕ್ಕೊಂಡಿನಿ. ಸೊ ಯಾವಾಗೂ ಅಷ್ಟೇ ನಾನು ಏನಾದ್ರು ಹೊಸ ತೊಗೊಂಬಂದಿದ್ರೆ ಫಸ್ಟ್ ಪೂಜೆ ಕಿಟ್ಟಿರ್ತೀನಿ. ಒಂದು ಪೂಜಾದ ಮಾತ್ರ ನೀವು ವರಮಹಾಲಕ್ಷ್ಮಿ ಪೂಜೆದ ವಿಡಿಯೋಲ್ಲಿ ನಾವು ಗಮನಿಸ್ತಿರ್ಬೋದು. ನಾನು ಹಳೆಯ ಚಾನಲಲ್ಲೆಲ್ಲ ಹಾಕಿದ್ದೆ. ನಾನು ಅಲ್ಲಿದ್ದು ಅಷ್ಟೇ ನಾನು ಹಿಂಗೆ ಏನಾದ್ರು ತೊಗೊಂಡಿರ್ತೀನಲ್ಲ, ಸೊ ಒಂದು ಸೆಟ್ ಲಕ್ಷ್ಮಿಗೆ ಅಂತೇಳಿ ತೊಗೊಂಡಿರ್ತೀನಿ ನಾನು. ಮತ್ತು ಸ್ವಲ್ಪ ದಿವಸ ಕಳೆದ್ಮೇಲೆ ನನಗೆ ಏನಾದ್ರು ಈ ಥರ ತೊಗೋಬೇಕಾಗಿತ್ತು ಅಂದರೆ ಈ ಸರಿ ನಾನು ಅದನ್ನು ಚೇಂಜ್ ಮಾಡಿಲ್ಲ. ಬಟ್ ಪ್ರತಿ ಸತಿ ಏನು ಮಾಡ್ತೀನಿ, ಆ ಪೂಜೆ ಕಿಟ್ಟಿರೋದನ್ನು ಹಾಕೊಂಡ್ಬಿಡ್ತೀನಿ. ಹೊಸ ತಂದಿದ್ರೆ ಮತ್ತು ತಿರ್ಗಾ ಪೂಜೆ ಕಿಟ್ಟಿರ್ತೀನಿ ನಾನು. ಬಟ್ ಈ ಸರಿ ಅದನ್ನೇ ಇಟ್ಟಿದ್ದೀನಿ ನಾನು ಪೂಜೆಗೆ. ಈ ಪ್ಲೇನ್ ಆಗಿರೋದು ಇರಲಿ ಅಂಥೇಳಿ ಅದೊಂದು ಪ್ಲೇನ್ ಆಗಿರೋದನ್ನು ತೊಗೊಂಡಿದ್ದೀನಿ. ಇನ್ನು ಈ ಜೋಯಾಲುಕಾಸ್ದು ಬಾಕ್ಸಲ್ಲಿ ನಿಮ್ಗೆ ತೋರಿಸ್ತಿರ್ತೀನಿ. ಈ ಜೋಯಾಲುಕಾಸ್ದು ಇದರಲ್ಲಿ ನಾನು ಈ ಗೆಜ್ಜೆನ ತೊಗೊಂಡೆ. ಸೊ ಇದು ನಾನು ರೆಗ್ಯುಲರ್ ವೇರಿಗೆ ಅಂತಲ್ಲ, ಈಗೇನು ತೋರಿಸಿದ್ನಲ್ಲ ಅದನ್ನು ರೆಗ್ಯುಲರ್ ವೇರಿಗೆ ಹಾಕ್ಕೊತೀನಿ. ಇದನ್ನು ನಾನು ಫಂಕ್ಷನ್ ವೇರಿಗೆ ಹಾಕೊಳ್ಳೋಣ ಅಂತ ತೊಗೊಂಡಿಟ್ಕೊಂಡಿನಿ. ಇದು ಹೆವಿ ಇದೆ, ಒಂದು 18 ತೊಲೆ ಇದೆ. ಇದು 18 ತೊಲೆ ಗೆಜ್ಜೆ ಚೈನ. ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಸೊ ಇದು ಈ ಥರ ಇದೆ ನೋಡಿ. ಸೊ ಇದು ಹಾಕ್ಕೊಂಡ್ರು ಕಾಲು ತುಂಬ ಚೆನ್ನಾಗಿ ಕಾಣಿಸ್ತವೆ. ಆಮೇಲೆ ಇದು ಮಾಮೂಲು ಕೊಂಡಿ ಇಲ್ಲ, ಈ ಥರ ಥ್ರೆಡ್ ಇದೆ. ಸೊ ಹೆವಿ ಯಾವುದನ್ನು ತೊಗೊಂಡ್ರೆ ಇದು ಜೋಯಾಲುಕಾಸಲ್ಲಿ ತೊಗೊಂಡಿದ್ದು ಇದೊಂದು, ಮತ್ತು ಲಕ್ಷ್ಮೀ ಒಂದು ಮೂರ್ತಿ ತೊಗೊಂಡಿದ್ದೀನಿ. ಅದು ಅಷ್ಟೇ 85 ಗ್ರಾಮ್ಸ್ ಇದೆ. 85 ಗ್ರಾಮ್ಸ್ ಅದ್ರದ್ದು ಫೋಟೋ ಆ್ಯಡ್ ಮಾಡ್ತೀನಿ ನಾನು. ಸೊ ಇದು ಈ ಥರ ಕೊಂಡಿ ಬರ್ತವೆ. ಇದು ಸೊ ಹಾಕ್ಕೊಂಡ್ರೆ ಹಿಂಗೆ ಕಾಣಿಸುತ್ತೆ. ಆಮೇಲೆ ಮಾಮೂಲು ತೊಗೊತೀವಲ್ಲ ಅಷ್ಟು ಹಿಂಗೆ ಹಾರ್ಡಾಗಿಲ್ಲ, ಆಲ್ರೆಡಿ ಮೆತ್ತಗಿದೆ ಇದು. ಸೊ ಹೊಸದಿದ್ದಾಗ ಈ ಥರದ್ದು ಏನಾಗಿತ್ತು ಅಂದರೆ ಕಾಲಿಗೆ ಜಾಸ್ತಿ ಹಿಂಗೆ ಚುಚ್ತಾವ ಅನ್ನಿಸ್ತದೆ. ಬಟ್ ಇದು ಹಾಗಿಲ್ಲ, ಚೆನ್ನಾಗೈತೆ. ಇದು ನಾನು ತೆಗಿಯಕತ್ತೀನಿ ಇಲ್ಲ. ಸೊ ಇದು ಈ ಥರದ್ದು ಕೊಂಡಿ ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ, ಎಲ್ಲರಿಗೂ ಗೊತ್ತು ಇರುತ್ತೆ. ಲಾಕ್ ಆಗಿಬಿಡ್ತಾರೆ. ಇದು ಇರೋದ್ರಿಂದ ಏನಂದ್ರೆ ಒಂದು ಸೇಫ್ಟಿ. ಇನ್ನೊಂದು ಏನಂದರೆ ಗ್ಯಾಪ್ ಜಾಸ್ತಿ ಕಾಣಿಸಂಗಿಲ್ಲ, ಕಾಲಲ್ಲಿ ಗ್ಯಾಪ್ ಕಾಣಿಸಂಗಿಲ್ಲ. ಇವು ಆದರೆ ಕೊಂಡಿವು ಆದರೆ ಭಾಳ ಗ್ಯಾಪ್ ಕಾಣಿಸಂಗಿಲ್ಲ. ಸೊ ನೋಡಿರಿ, ಇದು ಡಿಸೈನಿಗೆ ಆ್ಯಕ್ಚುಲಿ ರಸಗುಲ್ಲ ಡಿಸೈನ್ ಅಂತಾರೆ. ಇದು ರಸಗುಲ್ಲ ಡಿಸೈನಲ್ಲಿನೇ ಒಂಥರ ಹೆವಿ ಇದೆ. ಹೆವಿ ನಿಮಗೆ ಕಾಣಿಸ್ತದೆ ಅನ್ಕೋತೀನಿ ಡಿಸೈನ್. ಹೆವಿ ಇದೆ. ಇಲ್ಲಿ ಸ್ಟೋನ್ಸ್ ಬಂದಾವೆ. ಇಲ್ಲಿ ನೋಡ್ರಿ ನೀವು, ಇದು ಸ್ಟೋನ್ಸ್ ಇದೆ. ಇದೆಲ್ಲ ಏನಾಯ್ತಲ್ಲ, ಇದು ಸ್ಟೋನ್ಸ್ ಐತೆ, ಸ್ಟೋನು. ಆಮೇಲೆ ಇವೆಲ್ಲ ಗೆಜ್ಜೆ ಸ್ವಲ್ಪ ದಪ್ಪ ಇದ್ದಾವೆ. ರಸಗುಲ್ಲಕ್ಕಿನ್ನೂ ಸಣ್ಣ ಬರ್ತಾವೆ, ಸಣ್ಣ ಗೆಜ್ಜೆ ಬರ್ತಾವೆ. ಇದು ಹೆವಿ ಐತೆ. ಇದ್ರದ್ದು ಗುಚ್ಛ ಬಂದಾವೆ, ಅಂದರೆ ಇದೊಂಥರ ಗುಚ್ಛ ಚೆನ್ನಾಗಿ ಬರ್ತದೆ.
ಇದು ನೋಡೋಕೆ ಚೆನ್ನಾಗಿ ಕಾಣಿಸ್ತದೆ, ನಂಗೆ ಇದು ಭಾಳ ಇಷ್ಟ ಆಯಿತು. ಸೊ ಇದು ಒಂದು ತೊಗೊಂಡಿದ್ದೆ. ಇದು ಒಂದು. ಸೊ ಇದಕ್ಕಿಂತ ಮುಂಚೆ ಒಂದು ನಾನು ಶಾಪಿಂಗ್ ಮಾಡಿದ್ದೆ ಗೋಲ್ಡಲ್ಲಿ. ನಮ್ಮ ಮನೆಯವ್ರಿಗೆ ಒಂದು ಉಂಗುರ ಹಾಕಿದ್ದೆ ನಾನು. ಎಷ್ಟು ದಿವಸ ಆಯಿತು ಅಂದರೆ ನಾವು ಹೋಟೆಲ್ಗೆ ಹೋಗಿದ್ದು ವಿಡಿಯೋ ನಿಮ್ಗೆ ತೋರಿಸಿಲ್ಲ ಅನ್ನೋದು. ಅದರಲ್ಲಿ ಅದು ಒಂದು ಉಂಗುರ ತೋರಿಸಿನಿ. ಅದ್ರ ಜೊತೆಗೆ ನಾನೊಂದು ಉಂಗುರ ತೊಗೊಂಡಿದ್ದೆ, ಕಮ್ಮಿ 2.5 ಗ್ರಾಮ್ದಷ್ಟು. ನಿಮಗೆ ಅದನ್ನೂ ಒಂದು ಇವಾಗ ನಾನು ತೋರಿಸ್ತೀನಿ. ಸೊ ಒಟ್ಟು ಈ ತಿಂಗಳಲ್ಲಿನೇ ನಾನು ಅಷ್ಟೆಲ್ಲ ಶಾಪಿಂಗ್ ಮಾಡಿದ್ದು, ಒಂದು ತಿಂಗಳಲ್ಲಿ. ಈ ತಿಂಗಳಂದರೆ ಇದೆ ಅಲ್ಲ, ಒಂದು ತಿಂಗಳಲ್ಲಿ ಅನ್ಕೋತೀನಿ. ಹೌದು, ಒಂದು ತಿಂಗಳಲ್ಲಿ ಅದನ್ನು ಅಷ್ಟನ್ನು ನಾನು ಶಾಪಿಂಗ್ ಮಾಡಿದೆ. ನಾನು ಅಂದ್ಕೊಂಡಿದ್ದೆ ಈ ಇದು ಅಕ್ಷಯ ತೃತೀಯಕ್ಕೆ ತೊಗೋಬೇಕು ಅಂಥೇಳಿ. ಆದರೆ ಸ್ವಲ್ಪ ಭಾಳ ರಶ್ ಇರ್ತದಲ್ಲ ಆ ಟೈಮಿಗೆಲ್ಲ ಮೊದಲೇ ಬುಕ್ ಮಾಡಿಬಿಡ್ಬೇಕು, ಆಮೇಲೆ ಹೋಗಬೇಕು ತರಬೇಕು ಬೇಡ ಅಂಥೇಳಿ ನಾನು ಅದನ್ನು ಅಷ್ಟು ಇದನ್ನು ತೊಗೊಂಡಿಲ್ಲ. ಸೊ ಅದು ಉಂಗುರನೂ ತೋರಿಸ್ತೀನಿ ನಾನು ನಿಮಗೆ. ನನ್ನ ಹತ್ರ ಮೊದಲೇ ಇತ್ತು. ಇದು ಅಷ್ಟೇ 3 ಗ್ರಾಮ್ದಿದೆ, 3 ಗ್ರಾಮ್ಸು. ಇದು ಮೊದಲಿಂದ, ಇದು ಈಗಿಂದಲ್ಲ. ಸೊ ಇವಾಗ ತೊಗೊಂಡಿದ್ದು ನಾನು ಯಾವುದು ಅಂದರೆ ಇದು ವಂಕೆ ಉಂಗುರ. ಸೊ ಒಂದು ಕಡಿಮೆ ವೇಟಿಗೆ ವಂಕೆ ಉಂಗುರ ಇತ್ತು. ಭಾಳ ದಿವಸದ ಒಂದು ನನ್ನ ಕಾಯಿಸಿತ್ತು ತೊಗೋಬೇಕಂತೇಳಿ. ಸೊ ಅದು ಆಗಿರಲಿಲ್ಲ. ಆದರೆ ನಂಗೆ ಇನ್ನೂ ಬೇರೆ ಡಿಸೈನ್ಸ್ ತೊಗೊಳೋದಿತ್ತು. ಆದರೆ ಬೇರೆ ಡಿಸೈನ್ಸ್ ಯಾವುದು ನನಗಷ್ಟು ಇಷ್ಟ ಆಗಲಿಲ್ಲ. ಸೊ ಇದು ವಂಕೆ ಉಂಗುರ. ಸೊ ಇದು ನಾನು ತೊಗೊಂಡಿದ್ದು, ಶಾಪಿಂಗ್ ಮಾಡಿದ್ದು ಈ ಮಂತಲ್ಲೇ. ಹೇಳಿದ್ನಲ್ಲ ಹೀಗೆ ತೊಗೋಬೇಕಂದ್ರೆ ಅದು ಆಗಿರಲಿಲ್ಲ. ಇನ್ನೊಂದು ನಮ್ಮ ಮನೆಯವ್ರ ಉಂಗುರ ನಾನು ಅವತ್ತು ತೋರಿಸಿದ್ದೆ, ಹೌದು ಅವ್ರ ಕೈಯಲ್ಲಿದೆ, ಹಾಕೋತಾರೆ ಡೈಲಿ ಹಾಕೋಲಿ ಅಂತಲೇ ಅವ್ರಿಗೊಂದು ತೊಗೊಂಡಿದ್ದು ನಾನು. ಸೊ ಇದು ಟೋಟಲ್ ನಂದು ಈ ಸತೆ ಶಾಪ್ ಮಾಡಿರೋಂಥ ಇದೆಲ್ಲ ಗೋಲ್ಡ್. ಇವಾಗ ಸಾಯಂಕಾಲ ಟೈಮ್ ಆಗೈತೆ ಫ್ರೆಂಡ್ಸ್. ಇವಾಗ ನಾನು ಹೊರಗಡೆ ಹೊಂಟೀನಿ. ನಮ್ಮ ಮನೆ ಹತ್ರ ಬಿಲ್ಡಿಂಗ್ ಹತ್ರನೂ ಹೋಗಿ ಬರ್ಬೇಕು. ಎಷ್ಟು ದಿನ ಆಯ್ತು ಹೋಗಿಲ್ಲ. ಅಲ್ಲಿ ಏನು ಕೆಲಸ ನಡ್ತದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ, ಅದನ್ನು ಕಂಟಿನ್ಯೂ. ಸೊ ಇದು ಮನೆ ಹತ್ರ ಹೋಗಿದಾಗ ಕನ್ಸ್ಟ್ರಕ್ಷನ್ ಇಷ್ಟ ಆಗಿದೆ ಫ್ರೆಂಡ್ಸ್. ನನಗಿದು ಸ್ವಲ್ಪ ಚೇಂಜ್ ಮಾಡಬೇಕೇನೋ ಅನಿಸ್ಲಿಕ್ಕೆ ಗೊತ್ತಿಲ್ಲ. ಒಂದು ಸ್ವಲ್ಪ ಅಂದರೆ ಕೆಳಗಡೆ ನಂದು ಓಪನ್ ಬೇಕಾಗಿತ್ತು ಏರಿಯಾ, ಬಟ್ ಇದು ಓಪನ್ ಎಲ್ಲ ಏನೋ ಗಡ್ಬಡ್ ಅನಿಸ್ಲಿಕ್ಕತ್ತದ ನನಗಿದು. ಸೊ ಹಂಗಾಗಿ ಇದಕ್ಕೆ ನಾನು ಮತ್ತೆ ಹೇಳೀನಿ, ಮನೆಯವರು ಆದ್ರೆ ಮಾಡಲ್ಲ ಅಂದಾರ ಅವರು. ಆದ್ರೆ ನೋಡಬೇಕು. ಛತ್ ಹಾಕ್ಲಿಕ್ಕೆ ರೆಡಿ ಮಾಡ್ಯಾರ, ಮೇಲೆ ಛತ್ ಹಾಕ್ಲಿಕ್ಕೆ ರೆಡಿ ಮಾಡಿದ್ದಾರೆ. ಇಲ್ಲಿ ಆಲ್ರೆಡಿ ಹಿಂಗೆಲ್ಲ ಹಾಕಿದ್ರೆ ಸ್ವಲ್ಪ ಹೋಗಲಿಕ್ಕೆ ಇದಾಗ್ಲಿಕ್ಕೆ, ಆದರೂ ಒಂದು ಸ್ವಲ್ಪ ಮೇಲೆ ತನಕ ಹೋಗಿ ಬರ್ಬೇಕಂತ ಅಂದ್ಕೊಂಡಿನಿ. ಸೊ ಇವಾಗೆಲ್ಲ ನೀರು ಹೊಡೆಯೋದು ಸ್ವಲ್ಪ ಬಂದು, ಯಾಕಂದರೆ ಇದೆಲ್ಲ ನಡೆದಾಗ ನೀರು ಹೊಡೆದು ಬಂದು ಇಲ್ಲಿ ಕೆಳಗಡೆ ಏನಾರು ಮಾಡೋಣ ಮುಂದೆ ಶಾಪರ ಅಥವಾ ಅದನ್ನು ಜಸ್ಟ್ ಇವಾಗ ಮಾತ್ರ ಎಂಟಿ, ಅದು ಇವಾಗ ಎಂಟಿ ಬಿಡಬೇಕಂತಲೇ ಐತದು. ಸೊ ಅವತ್ರ ಇಲ್ಲಿ ಮನೆ ಬಂದು ಆಮೇಲೆ ಮನೆ ಕಟ್ಟಬೇಕು ಅನ್ನೋಂಗೆ ಎಂಟಿ ಮಾಡಿಬಿಟ್ಟಾರೆ. ಇದು ನಂಗೆ ನಿಜವಾಗೂ ಇಷ್ಟ ಆಗಿಲ್ಲ. ನಿನ್ನೆ ನಾನು ಅದೇ ಕಿತ್ತಾಡಿನಲ್ಲಿ ನಂಗೆ ನಿಜವಾಗೂ ಇಷ್ಟ ಆಗಿಲ್ಲ. ಅಲ್ಲಿ ಹೋಗಿ ಬಂದಿದ್ದಂತೂ ಒಟ್ಟೆ ಇಷ್ಟ ಆಗಿಲ್ಲ. ಬಟ್ ಮುಂದೆ ಏನಾಗುತ್ತೋ ನೋಡಬೇಕು, ಏನಾರ ಚೇಂಜಸ್ ಮಾಡೋಕ್ಕಾಗುತ್ತೇನೋ ಅಂತ ಅದೇ ಕೇಳಾಗಿತ್ತೀನಿ ನಾನು. ಸೊ ಇದು ಹಾಕಬೇಕಾದ್ರೆ ನಾನು ಎಷ್ಟು ಹೇಳಿದೆ, ಸ್ವಲ್ಪ ಇಂಜಿನಿಯರಿಂಗ್ ಕರೆಸ್ರಿ ಸ್ವಲ್ಪ ಕೇಳ್ತೀನಿ ಅಂಥೇಳಿ. ಅವರು ನಂಗೆ ಗೊತ್ತಿಲ್ಲದೆ ಈ ಸ್ಟೆಪ್ಸ್ ಹಾಕ್ಬಿಟ್ಟಿದ್ರು. ನಾನು ಅಲ್ಲಿ ಓದಿ ನೋಡಿದಾಗ ನಿಜವಾಗೂ ನಂಗೆ ಭಾಳ ಬೇಜಾರಾಯಿತು. ಒಂದು ಸ್ವಲ್ಪ ನಾನು ಹಿಂಗೆ ಚೇಂಜ್ ಮಾಡ್ತಾರೇನೋ, ಹಿಂಗೆ ಒಳಗಡೆ ಕೊಡ್ತಾರೆ ನನಗೆ ಅಂತ ಕೇಳ್ಬೇಕು ಅಂದ್ಕೊಂಡಿದ್ದೆ ನಾನು. ಬಟ್ ಅವರು ನಿಜವಾಗ ನಂಗೆ ಅದು ಹೇಳೇ ಇಲ್ಲ. ನಂಗೆ ಅದು ಭಾಳ ಅಂದರೆ ಭಾಳ ಪ್ರಾಬ್ಲಮ್ ಅನ್ಸ್ಲಿಕ್ಕತ್ತದ. ಈಗ ಅದು ಇದನ್ನು ತೆಗಿ ಅಂತ ಹೇಳಿಗತ್ತಿ ನಮ್ಮ ಮನೆಯವರಿಗೆ. ಆದರೆ ಅವ್ರಿಗೆ ಈಗೆಲ್ಲ ಆಗಂಗಿಲ್ಲ ಅನ್ಲಿಕ್ಕತ್ತಾರೆ. 90% ಚೇಂಜ್ ಮಾಡ್ಸಮು ಅಂತ ನನ್ನ ಮೈಂಡಾಗ ಆಯ್ತಾ. ಗೊತ್ತಿಲ್ಲ ಏನಾಗುತ್ತೆ, ಯಾಕಂದರೆ ಗಂಡು ಮಕ್ಳಿಗೆ ಹೋದ್ರೇ ಎಲ್ಲ ಆಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ. ಸೊ ಇದು ಮೇನ್ ರೋಡ್, ಇಲ್ಲೇನು ಕಾಣುತ್ತಲ್ಲ ಫ್ರೆಂಡ್ಸ್, ಇದು ಮೇನ್ ರೋಡು. ಇದು ಬೈಪಾಸ್ ರೋಡು, ಬೆಂಗಳೂರು ಬೈಪಾಸ್ ರೋಡು. ಮತ್ತು ಇದು ಹೈವೇ ರೋಡು. ಆ ಕಡೆ ಸಿಟಿ ಭಾಳ ಬೆಳೆದದೆ, ಈ ಕಡೆ ಸ್ವಲ್ಪ ಕಮ್ಮಿ ಬೆಳೆದದೆ. ಈ ಕಡೆ ಅಂದರೆ ಇಲ್ಲಿ ಒಳಗಡೆ ನೋಡಿದ್ರೆ ಜಾಸ್ತಿ ಬೆಳೆದದೆ. ಅಲ್ಲಿಂದ ನಾವು ಶೂ ವರ್ಲ್ಡಿಗೆ ಹೋದ್ವಿ. ಶೂ ವರ್ಲ್ಡಲ್ಲಿ ನನಗೆ ಒಂದು ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು. ಭಾಳ ದಿವಸದಿಂದ ಅಂದ್ಕೊಂಡಿದ್ದೆ ಇಲ್ಲಿ ಹೋಗಬೇಕಂತ, ಒಟ್ಟು ಹೋಗಿರಲಿಲ್ಲ. ನಮ್ಮ ಊರಲ್ಲೂ ಈ ಸ್ವಲ್ಪ ಶಾಪ್ಗಳಾಗಿದ್ದರಿಂದ ಸ್ವಲ್ಪ ಹೋಗ್ಬೇಕಂತ ಅಂದ್ಕೊಂಡೆ. ಜಸ್ಟ್ ಒಂದು ರೌಂಡ್ ನಿಮ್ಗೆ ತೋರ್ಸಕತ್ತೀನಿ ನಾನು. ಇಲ್ಲಿ ಏನೆಲ್ಲ ತೊಗೊಂಡ್ವಿ ಅಂಥೇಳಿ ನಾನು ನಿಮ್ಮ ಮನೆಗೆ ಹೋಗಿ ಫುಲ್ ತೋರಿಸ್ತೀನಿ. ಪರವಾಗಿಲ್ಲ, ಈ ಸಿಟಿ ನಮ್ಮ ಸಿಟಿನೂ ಸ್ವಲ್ಪ ಬೆಳವಣಿಗೆ ಆಗಿ ಚೆನ್ನಾಗಾಗೈತಾ. ಸೊ ಬರ್ರಿ ನಿಮ್ಮ ಮನೆಗೆ ಹೋದ್ಮೇಲೆ ಎಲ್ಲನೂ ಹಾಯ್ ಫ್ರೆಂಡ್ಸ್, ಇಷ್ಟೊತ್ತನ ಹೊರಗಡೆ ಹೋಗಿ ನಾನು ಬಂದ್ವಿ. ಹೋಗ್ಬೇಕಾದ್ರೆ ಅಲ್ಲಿ ಶೂ ವರ್ಲ್ಡಿಗೆಲ್ಲ ಹೋಗಿದ್ದೆ, ನಿಮ್ಗೆ ತೋರಿಸಿದ್ನಲ್ಲ. ನಮ್ಮ ಊರಲ್ಲೂ ಕೂಡ ಇವಾಗ ಟ್ರೆಂಡ್ಸ್ ಬಂದಿದೆ, ಸ್ಮಾರ್ಟ್ ಬಜಾರ್ ಬಂದಿದೆ, ಶೂ ವರ್ಲ್ಡ್ ಬಂದಿದೆ. ಸಾಕಷ್ಟು ಮಾಲ್ಗಳ ಥರ ಒಂದು ಸೆಟ್ ಆಗಿದೆ ನಮ್ಮ ಊರನ್ನು. ಇವಾಗೆಲ್ಲ ಮೊದಲೆಲ್ಲ ನಮ್ಗೆ ಏನಾರು ಬೇಕಾದ್ರೂ ಬೇರೆಯವ್ರಿಗೆ ಹೋಗ್ತಿದ್ವಿ ಪರ್ಚೇಸ್ ಮಾಡಬೇಕಂದ್ರೆ. ಬಟ್ ಇವಾಗ ಇಲ್ಲೇ ನಮ್ಮೂರಲ್ಲೇ ಬಂದಿರೋದ್ರಿಂದ ಸೊ ನಾವು ಸ್ವಲ್ಪ ಶಾಪಿಂಗ್ ಬೇರೆ ಕಡೆ ಹೋದಲ್ಲಿ ಕಮ್ಮಿ ಆಗಿದೆ. ಇವಾಗ ಇಲ್ಲೇ ತೊಗೊಳೋದಾಗಿದೆ.
ಸೊ ಇಲ್ಲಿ ನಾವು ಹೋದಾಗ ಶಾಪಿಂಗ್ ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ. ನಂಗೆ ನಿಜವಾಗೂ ಹೆವಿ ಇಷ್ಟೊಂದು ತಿರುಗಾಡಿ ಬಂದಿದ್ದು ಹೆವಿ ಬಿಸಿಲು ಭಾಳ ಆಗುತ್ತೆ, ಫುಲ್ ಶೆಕೆ. ನನಗಂತೂ ಫುಲ್ಲು ನೀರು ಆಗುತ್ತಲ್ಲ, ಹಂಗಾಗಿ ಫುಲ್ಲು ಶೆಕೆ ಇದೆ ಸ್ವಲ್ಪ. ಆಮೇಲೆ ಹೇರ್ ಪ್ಯಾಕ್ ಮಾಡ್ಕೋಬೇಕು. ಎಷ್ಟು ದಿನ ಆಯ್ತು ನಾನು ಹೇರ್ ಪ್ಯಾಕ್ ಮಾಡ್ಕೊಂಡಿಲ್ಲ. ಸೊ ಬರೀ ನಾನು ಶೂ ಹೋಲ್ಡಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ನಾನು ಶೂ ಹೋಲ್ಡಿಗೆ ಹೋದ್ಬಿಟ್ಟು ನಾನು ಶೂ ತರಬೇಕಂದ್ರೆ ಹೋಗಿದೆ ಆ್ಯಕ್ಚುಲಿ. ಅದು ಅದಕ್ಕೆ ನಮ್ಮ ಮನೆಯವರಿಗೆ ಸ್ವಲ್ಪ ಕರ್ಕೊಂಡು ಹೋಗಿ ಅಂತೇಳಿ ಕರ್ಕೊಂಡು ಹೋಗಿದ್ರು. ಸೊ ನಾನು ನನ್ನೊಂದು ಶೂ ತೊಗೊಂಡಿದ್ದೆ, ಅದು ಸ್ವಲ್ಪ ಪ್ಲಾಸ್ಟಿಕ್ ಥರನೇ ಇತ್ತು. ಅದು ಕಟ್ಟಾಗಿದ್ಮೇಲೆ ಅದೊಂದು ಸ್ವಲ್ಪ ನನ್ನ ಮೇಲೆ ಇದ್ರ ಹತ್ರ ಇಟ್ಕೊಂಡಿದ್ದೆ, ಗಿಡದ ಹತ್ರ ಸ್ವಲ್ಪ ಕೆಲಸ ಮಾಡ್ಬೇಕು ಹಾಕೊಂಡ್ರೆ ಆಯಿತು ಅಂತೇಳಿ ನಾನು ಶೂ ಹೋಲ್ಡಲ್ಲಿ ನಾನು ಈ ವಾಕಿಂಗ್ ಶೂಸ್ನ ತೊಗೊಂಡೆ. ಸೊ ವಾಕಿಂಗ್ ಮಾಡಿದಾಗ ಅಥವಾ ಏನಾರು ಹೊರಗೆ ಹೋದಾಗ ನಂಗೆ ಶೂಸೇ ಇರಲಿಲ್ಲ. ಈ ಥರ ಶೂಸ್ ತೊಗೋಬೇಕಂತ ಭಾಳ ದಿವಸ ಅಂದ್ಕೊಂಡಿದ್ದೆ. ಒಂದು ಕ್ಯಾನ್ವಾಸ್ ಶೂಸ್ ಅದ ಇನ್ನೊಂದು, ಅದನ್ನು ನಾನು ಸ್ಕೂಲಿಗೆಲ್ಲರೂ ಹೋದಾಗ ಹಾಕೊಂಡಿರ್ತೀನಿ. ಸೊ ಈ ಥರದೊಂದು ಶೂ ಇರಲಿ ಅಂತೇಳಿ ಭಾಳ ದಿವಸದಿಂದ ಅಂದ್ಕೊಂಡಿದ್ದೆ. ಆ ಶೂ ವರ್ಲ್ಡ್ ಎಲ್ಲಿದೆ ಅಂದರೆ ಟ್ರೆಂಡ್ಸ್ ಅಪೋಸಿಟೇನೇ ಇದೆ. ಆ ಟ್ರೆಂಡ್ಸಿಗೆ ಹೋದಾಗ ಒಂದು ಸತಿ ಅನ್ಕೋತಿದ್ದೆ ಅದನ್ನು ಅಲ್ಲಿ ಹೋಗ್ಬೇಕು ಅಂತ ಒಟ್ಟು ಹೋಗಿರಲಿಲ್ಲ. ಫಸ್ಟ್ ಟೈಮ್ ನಾನು ಹೋಗಿದ್ದೆ. ಸೊ ಒಂದು ಇದು ಶೂ ತೊಗೊಂಡ್ಬಂದು, ಆಮೇಲೆ ಇನ್ನೊಂದು ನಾನು ನನಗೆ ಸ್ಕೂಲಿಗೆ ಹೋಗೋಕೆ ಒಂದು ಬ್ಯಾಗ್ ಬೇಕಾಗಿತ್ತು. ಸ್ಕೂಲಿಗೆ ಹೋಗೋಕ್ಕೆ ಒಂದು ಬ್ಯಾಗ್ ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಇದನ್ನು ಸೆಟ್ ಮಾಡಿ ಒಂದು ಬ್ಯಾಗ್ ತೊಗೊಂಡೆ. ಒಂದು ಬ್ಯಾಗ್ ವಾಟರ್ ಪ್ರೂಫು ಮತ್ತು ಹೆವಿನೂ ನಡೀತದೆ ಅಂಥೇಳಿ. ಸೊ ಇಲ್ಲೊಂದು ಜಿಪ್ ಇದೆ, ಇದಕ್ಕೆ ಇಲ್ಲೊಂದು ಜಿಪ್ ಇದೆ. ಇಲ್ಲಿ ಒಳಗೆ 2 ಪಾರ್ಟ್ ಇದ್ದಾವೆ. ಆಮೇಲೆ ಒಂದರಲ್ಲಿ ಒಂದು ಲಾಕರ್ ಪಾರ್ಟ್ ಇದೆ. ಸೊ ಒಳಗಡೆ ಇರೋದನ್ನು ಲಾಕರ್ ಪಾರ್ಟ್. ಆಮೇಲೆ ಇಲ್ಲಿ ಬ್ಯಾಕ್ ಸೈಡ್ನು ಒಂದಿದೆ, ಅದ್ರದ್ದು ಇನ್ಸೈಡು ಒಂದಿದೆ, ಇಲ್ಲಿ ಒಳಗಡೆನೂ ಒಂದಿದೆ. ಸೊ ನಂಗೆ ಏನಾರು ಬುಕ್ಸು, ಪೆನ್ಸು, ಮೊಬೈಲು ಸಪ್ರೇಟಾಗಿ ಇಟ್ಕೋಬೇಕಂದ್ರೆ ಇದು ಚೆನ್ನಾಗೈತೆ. ಒಂದು ಟಿಫನ್ ಬ್ಯಾಗು ಅದು ಅಂಥೇಳಿ ತೊಗೋಬೋದು. ಸೊ ಇದರದ್ದು ರೇಟು 700 ಇದೆ. 700 ಇದೆ. ಆಫ್ಟರ್ ಡಿಸ್ಕೌಂಟ್ ಇದು 550ಗೆಲ್ಲ ಬಂತು. ಸೊ 550ಗೆ ಹೆವಿನೂ ಆಗುತ್ತಾ ಅನ್ನೋದಕ್ಕೆ ನಾನು ಇದನ್ನು ತೊಗೊಂಡೆ. ವಾಷೇಬಲ್ನೂ ಐತೆ. ಆಮೇಲೆ ಪೂಮಾ ಬ್ರ್ಯಾಂಡಿಂದ ನನ್ನ ಮಗನಿಗೆ ಒಂದು ಟೋಪಿ ತೊಗೊಂಡು. ಸೊ ಇದು ಅಷ್ಟೇ, ಇದು ಟ್ಯಾಗು ತೆಗ್ದಾಕೆ ನಾವು ಇದು ಆಲ್ಮೋಸ್ಟ್ ಎಷ್ಟು ಬಿತ್ತು ನಮಗಂದರೆ 550 ರುಪೀಸ್ ಬಿತ್ತು. ಅದಾದಮೇಲೆ ಒಂದು ನಾನು ಮೊಬೈಲ್ ಕ್ಲಚ್ ಒಂದು ಇದು ಇರೋದು ಸ್ಲ್ಯಾಂಗಿಂಗ್ ಇರೋದನ್ನು ಇದನ್ನು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಅಷ್ಟೇ ಎರಡು ಪಾರ್ಟಿಷನ್ ಅದಾವೆ ಮತ್ತು ಫ್ರಂಟ್ ಒಂದಿದೆ ಸಣ್ಣದು. ಆಮೇಲೆ ಇದು ಎಷ್ಟು ಚೆನ್ನಾಗೈತೆ ಒಳಗಂದರೆ ಇದು ಓಪನ್ ಮಾಡಿದ ತಕ್ಷಣ ಇಲ್ಲಿ ಮತ್ತೆ ಇದರೊಳಗಡೆ 2 ಪಾರ್ಟಿಷನ್ಸ್. ನಾವು ಮೊಬೈಲ್ ಏನಾದ್ರು ಇಟ್ಟರೆ ಅದ್ರ ಜೊತೆ ಅಂದ್ಕೊಂಡು ಬೇರೆ ಏನೂ ಇಡೋಕ್ಕಾಗಲ್ಲ, ಸಪ್ರೇಟಾಗಿನೇ ಇಡ್ಬೋದು, ಮೊಬೈಲ್ ಹಾಳಾಗಲ್ಲ ಅನ್ನೋದಕ್ಕೆ ಇದನ್ನು ತೊಗೊಂಡೆ. ಅದೇ ರೀತಿ 2 ಇದಾವೆ, ಒಂದು ಇಲ್ಲೊಂದು, 2 ಸೇಮ್ ಇದೆ. ಸೊ 2 ಸೇಮ್ ಇದೆ, ಈ ಥರ 2 ಈ ಥರ 2 ಸೇಮ್ ಇದಾವೆ. ಮತ್ತು ಇನ್ನೊಂದು ಇಲ್ಲಿ ಫ್ರಂಟಲ್ಲಿ ಈ ಥರ. ಸೊ ಇಲ್ಲಿ ನಾವು ಏನಾರು ಚಿಲ್ಲರೆ ಕ್ಯಾಶು ಈ ಆ ಥರದ್ದೆಲ್ಲ ಇಡ್ಬೋದು. ನನಗೆಲ್ಲರೂ ಇಲ್ಲಿ ಹೊರಗಡೆ ಹೋದಾಗ, ಆ ಮಕ್ಕಳಿಗೆ ಕರೆಯೋಕ್ಕೆ ಹೋದಾಗ ಯೂಸ್ ಆಗುತ್ತೆ. ಆ ಥರದ್ದು ನನ್ನ ಹತ್ರ ಸಣ್ಣ ಸಣ್ಣ 2 ಅದೇ ತೋರಿಸ್ತೀನಿ ನಿಮ್ಮದು. ಇಲ್ಲಿ ನೋಡ್ರಿ, ಇದ್ರದ್ದು 449 ರುಪೀಸ್. 49 ರುಪೀಸ್. ಸೊ ಇವೆಲ್ಲ ಬ್ರ್ಯಾಂಡಿಂಗ್ ಇದ್ದು ಹಾಗಾಗಿ ಇಲ್ಲಿ ನೋಡ್ರಿ ನನ್ನ ಹತ್ರ ಇವು ಹಳೇವಿದ್ದಾವೆ. ಇವು ಭಾಳ ಹಳೇದಾಗೈತೆ. ಇದು ಚೆನ್ನಾಗೈತೆ, ಬಟ್ ಅಲ್ಲಿ ಈಗ ಸ್ವಲ್ಪ ಕ್ರ್ಯಾಕ್ಸ್ ಬಂದವೆ. ತೊಗೊಂಡು ಭಾಳ ವರ್ಷ ಆಯಿತು. ಇದರಲ್ಲಿ ಮೊಬೈಲ್ ಒಂದು ಹಿಡಿತಾ ಇಲ್ಲ. ಸೊ ಮೊಬೈಲಿಂದ ನನಗೆ ಇದರಲ್ಲಿ ಮೊಬೈಲ್ ಹಿಡಿತಾ ಇಲ್ಲ, ಹಾಗಾಗಿ ನಾನು ಇದನ್ನು ವಯರ್ ಕಡಿಮೆ ಮಾಡೀನಿ. ಸೊ ಇದು 2 ಪಾರ್ಟ್ ಇದೆ. ಇದು ನಾನು ಬೆಂಗಳೂರಿನಾಗ ಮೆಜೆಸ್ಟಿಕ್ ಹತ್ರ ತೊಗೊಂಡಿದ್ದೆ. ಇದು ಚೆನ್ನಾಗಿ ಬಂತು, ಭಾಳ ವರ್ಷನೇ ಬಂತು. ಇದು ಒಂದು ನಮ್ಮ ಸಿಸ್ಟರ್ ಎಲ್ಲ ತೊಗೊಂಡಿದ್ರು, ಅವಾಗ ಕೊಟ್ಟಿದ್ರು ನನಗೆ. ಇದರಲ್ಲಿ ಮೊಬೈಲೇ ಹಿಡಿಯಲ್ಲ, ಇದು ಕ್ರಾಸ್ ಇದ್ದಂಗಿದೆ ಒಂಥರ. ಇಲ್ಲಿ ಓಪನ್ ಜಿಪ್ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ. ಆಮೇಲೆ ಇದು ಮೊಬೈಲ್ ಹಿಡಿಯೋದೇ ಇಲ್ಲ, ಇದರಲ್ಲಿ ಮೊಬೈಲ್ ಹಿಡಿಯೋಂಗಿಲ್ಲ. ಹಾಗಾಗಿ ನನಗೆ ಯಾವ ಒಯ್ಯೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಫುಲ್ ಸ್ಟಾರ್ಟ್ ಆಗ್ತಲ್ಲ, ಅಲ್ಲಿ ಬ್ಯಾಗ್ ಚೆನ್ನಾಗಿತ್ತು ಅಂಥೇಳಿ
ನನ್ನ ಮಗಳು ಒಂದು ಬ್ಯಾಗ್ ತೊಗೊಂಡು ಒಂದು ಬ್ಯಾಗು ಇದು ಅಷ್ಟೇ ಅಲ್ಲೆಲ್ಲ ಚೆನ್ನಾಗಿದ್ದು $6.99 $6.99 ಇದು ಸಿಂಗಲ್ ಪಾರ್ಟಿಷನ್ ಇದೆ ಸಿಂಗಲ್ಲು ಒಂದು ಫ್ರಂಟ್ ಒಂದು ಸಿಂಗಲ್ ಒಂದು ಎರಡೇ ಪಾರ್ಟಿಷನ್ ಇದೆ ಇಲ್ಲಿ ಇನ್ನೊಂದು ಇರಬೇಕಾಗಿತ್ತು ಇನ್ನೊಂದಿಲ್ಲ ನಾನು ಚೆಕ್ ಮಾಡಿಲ್ಲ ಅವರೇ ತೊಗೊಂಡ್ರಲ್ಲ ಇದ್ರ ಜೊತೆಗೆ 2 ಟಿಫನ್ ಕ್ಯಾರಿಯರ್ ಯಾಕೆ ಬೇಕಾಗಿತ್ತು ಅಂದರೆ ಇವಾಗ ಚೆನ್ನಾಗಿರ್ತದೆ ಇವನು ಟಿಫನ್ ಕ್ಯಾರಿಯರು ಸ್ಕೂಲ್ ಸ್ಟಾರ್ಟ್ ಆದರೆ ಬೇಕಾಗ್ತಾವಲ್ಲ ಅಂತೇಳಿ ಈ ಟಿಫನ್ ಬ್ಯಾಗ್ನ ತೊಗೊಂಡ್ವಿ ಇದಷ್ಟೇ $3.99 ಸೇಮ್ ಅವನಿಗೆ ನಮ್ಮ ಮಗನಿಗೊಂದು ಮತ್ತು ಮಗಳಿಗೊಂದು ಎರಡು ತೊಗೊಂಡ್ವಿ ಸೊ ಇವೆಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಬೇಕಾಗುತ್ತಲ್ಲ ಅಂತೇಳಿ ಯಾಕಂದರೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇನ್ನೊಂದು 20 ಡೇಸಿಗೆ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಂದು ಆಯಿತು ಮಕ್ಕಳದು ಆಯಿತು ಹಾಗಾಗಿ ಸೊ ಇದೆಲ್ಲ ಇವತ್ತಿನ ಶಾಪಿಂಗ್ ಆಯಿತು ಸೊ ವಿಡಿಯೋ ಭಾಳ ಲೆಂದಿ ಆಗುತ್ತೆ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ್ ಬಾಯ್